ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಈ ವಿಡಿಯೋ ಸ್ವಲ್ಪ ಭಿನ್ನವಾಗಿರುತ್ತದೆ. ಈ ವಿಡಿಯೋದಿಂದ ಯಾರಿಗೂ ನೋವಾಗುವುದಿಲ್ಲ. ಒಂದು ವೇಳೆ ನೋವಾದರೆ ನೀವು ಜಾತಿಯ ಇಕ್ಕಟ್ಟಿನಲ್ಲಿ ಸಿಲುಕುತ್ತೀರಾ ಎಂದರ್ಥ. ಒಬ್ಬ ಬ್ರಾಹ್ಮಣ ಪೂಜಾರಿ ಮತ್ತು ಆತನ ಹೆಂಡತಿಯ ನಡುವೆ ನಡೆಯುವ ಸಂವಾದ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಈ ವಿಡಿಯೋ. ಬ್ರಾಹ್ಮಣ ಪೂಜಾರಿ ಹೇಳುತ್ತಾನೆ, ತನ್ನ ಹೆಂಡತಿಗೆ ನೀರು ತಗೊಂಡು ಬಾ ಅಂತ. ಆಗ ಹೆಂಡತಿ ಹೇಳುತ್ತಾಳೆ, ಹಾ ತಂದೇರಿ. ಪೂಜಾರಿ ಹೇಳ್ತಾನೆ, ಆಹಾ, ನೀರು ತುಂಬ ರುಚಿಯಾಗಿವೆ, ಯಾವ ಬಾವಿಯಿಂದ ತಂದಿದ್ದೀಯಾ? ಹೆಂಡತಿ ಹೇಳ್ತಾಳೆ, ಮನೆಯಲ್ಲಿ ನೀರು ಇರಲಿಲ್ಲ, ಪಕ್ಕದ ಮನೆಯಿಂದ ತಂದೆ. ಪೂಜಾರಿ ಹೇಳ್ತಾನೆ, ಅರೆ, ಶೂದ್ರರ ಮನೆಯ ನೀರು ಕುಡಿಸಿದೀಯಾ ನನಗೆ? ಪೂಜಾರಿ ಬಾಯಲ್ಲಿ ಕೈ ಹಾಕಿ ನೀರು ಹೊರಹಾಕಲು ಕಾರಲು ಪ್ರಯತ್ನಿಸಿದ ನಂತರ ಹೆಂಡತಿಗೆ ಮನ ಬಂದಂತೆ ಬೈಯುತ್ತಾನೆ. ಆಗ ಹೆಂಡತಿ, ತಪ್ಪಾಯ್ತು ರೀ, ಇನ್ನೊಂದು ಸಲ ಹೀಗೆ ಯಾವತ್ತೂ ಮಾಡಲ್ಲ ನಾನು ಅಂತ ಮಾತು ಕೊಡುತ್ತಾಳೆ. ಮತ್ತೆ ಒಂದು ದಿನ ಹೊರಗಿನಿಂದ ಹಸಿದು ಬಂದಿದ್ದ ಬ್ರಾಹ್ಮಣ ಪೂಜಾರಿ ಹೇಳ್ತಾನೆ, ಹೆಂಡತಿ ಊಟ ಬಡಿಸು. ಆಗ ಹೆಂಡತಿ ಹೇಳ್ತಾಳೆ, ಊಟ ಏನು ಮಾಡಿಲ್ಲ, ಹೊಲದಲ್ಲಿ ಬೆಳೆ ಬೆಳೆಯುವ ರೈತ ಶೂದ್ರರು, ಅದಕ್ಕೆ ನೀವು ಬೈತೀರಂತ ಎಲ್ಲ ಹಿಟ್ಟು ಅಕ್ಕಿ ಬೇಳೆ ಹೊರಗೆ ನಾಯಿಗೆ ಹಾಕಿದ್ದೇನೆ ಮತ್ತು ಕಬ್ಬಿನ ಕಡಾಯಿ ಕೂಡ ಶೂದ್ರ ಜಾತಿಗೆ ಸೇರಿದವನು ಮಾಡಿದ್ದಾನೆ, ಅದು ಹೊರಗೆ ಹಾಕಿ ಬೀಸಾಕಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಪೂಜಾರಿ ಹೇಳ್ತಾನೆ, ಎಂತಹ ಮುಟ್ಟಾಳ ನೀನು, ಹೋಗ್ಲಿ ಕುಡಿಯಲು ಹಾಲಾದರೂ ತಂದುಕೊಡು. ಹೆಂಡತಿ ಹೇಳ್ತಾಳೆ, ಹಾಲು ಕರೆದಿಲ್ಲ, ದನ ಕಾಯುವವನು ಶೂದ್ರ ಜಾತಿಯವನು, ಅವನು ಆಕಳನ ಮೈ ತೊಳೆದಿದ್ದಾನೆ, ಅದಕ್ಕೆ ಆಕಳನ್ನು ಹೊರಹಾಕಿದ್ದೇನೆ. ಸಿಟ್ಟಿಗೆದ್ದ ಪೂಜಾರಿ, ಅರೆ, ಎಲ್ಲವೂ ಮನೆಯಿಂದ ಹೊರ ಹಾಕಿದಿ, ಆದರೂ ಆಕಳ ಹಾಲು ಪವಿತ್ರ ಅಲ್ಲವೇ? ಅದು ಹೇಗೆ ಅಪವಿತ್ರ ಆಗುತ್ತೆ? ಅದು ಆಕಳ ದೇಹದಿಂದ ಬರುತ್ತಲ್ವೇ? ಹೆಂಡತಿ, ಹಾಗಾದರೆ ನೀರು ಅಪವಿತ್ರ ಹೇಗಾಗುತ್ತೆ? ಅದು ಭೂಮಿಯಿಂದ ಬರುತ್ತಲ್ವೇ? ಮತ್ತೆ ಸಿಟ್ಟಿಗೆದ್ದು ಹೆಂಡತಿಯ ಮಾತು ಕೇಳಿ ತನ್ನ ಹಣೆಯನ್ನು ಗೋಡೆಗೆ ಹೊಡೆದುಕೊಂಡು ಹೇಳಿದ ಪೂಜಾರಿ, ಮನೆ ಹೊರಗೆ ಮಂಚ ಹಾಕು, ಅಲ್ಲಿ ನಾ ಮಲಗುವೆ. ಹೆಂಡತಿ ಹೇಳ್ತಾಳೆ, ಮಂಚನು ಮುರಿದು ಹೊರ ಬೀಸಾಕಿದ್ದೀನಿ, ಅದು ಒಬ್ಬ ಶೂದ್ರ ಮಂಚ ಮಾಡುವವನಿಂದ ಬಂದಿತ್ತು, ಅದಕ್ಕೆ. ಪೂಜಾರಿ, ಎಲ್ಲವನ್ನು ಸರ್ವನಾಶ ಮಾಡಿ ಬಿಟ್ಟೆ, ಮನೆ ಕೂಡ ಸುಡಬೇಕಾಗಿತ್ತು. ಹೆಂಡತಿ ಹೇಳ್ತಾಳೆ, ಅರೆ ಹೌದು, ಮನೆ ಒಂದೇ ಬಾಕಿ ಉಳಿದಿದೆ, ಮನೆ ಕೂಡ ಒಬ್ಬ ಮನೆ ಕಟ್ಟುವವ ಶೂದ್ರ ಜಾತಿಗೆ ಸೇರಿದವ, ನೀವು ಹೊರಗೆ ಬಾ, ಮನೆಯನ್ನು ಬೆಂಕಿ ಹಚ್ಚುವೆ, ಇಲ್ಲ ಮನೆ ಜೊತೆ ನಿನಗೂ ಬೆಂಕಿ ಹಚ್ಚಲಿ. ಪೂಜಾರಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಹೆಂಡತಿಗೆ ಕ್ಷಮೆ ಕೇಳುತ್ತಾನೆ. ಈ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ದಯವಿಟ್ಟು ಯಾರು ಜಾತಿಯನ್ನು ನೋಡಬೇಡಿ. ಜಾತಿ ಎನ್ನುವುದನ್ನು ಮನುಷ್ಯರೇ ಸ್ವಂತ ಕಂಡು ಹಿಡಿದಿರೋದು ಹೊರತು ಬೇರ್ಯಾರೂ ಅಲ್ಲ. ಮೇಲ್ಜಾತಿ ಕೀಳ್ಜಾತಿ ಅನ್ನೋದು ಏನೂ ಇಲ್ಲ. ಅವರು ಮಾಡೋ ಕೆಲಸ ಇವರು ಮಾಡಬಲ್ಲರು, ಆದರೆ ಅವರದೇ ಆದಂತಹ ಕೆಲಸ ಇರುತ್ತೆ ಅಷ್ಟೇ. ಕಷ್ಟ, ಸುಖ, ದುಃಖ, ನೋವು, ನಲಿವು ಎಲ್ಲರಿಗೂ ಬರುವಂಥದ್ದೇ. ಕೀಳ್ಜಾತಿಯವರಿಗೆ ಮಾತ್ರ ಬರಲ್ಲ. ಕೀಳ್ಜಾತಿಯವರು ಸತ್ರೆ ನರಕಕ್ಕೆ, ಮೇಲ್ಜಾತಿಯವರು ಸತ್ರೆ ಸ್ವರ್ಗ ಏನೂ ಹೋಗೋದಿಲ್ಲ. ಅವರು ಮಾಡಿರೋ ಪಾಪ, ಪುಣ್ಯ, ದಾನ, ಧರ್ಮ ಇವೇ ಅವರನ್ನು ಕಾಪಾಡುವಂಥದ್ದು ವಿನಃ ಅವರು ಮೇಲ್ಜಾತಿ ಕೀಳ್ಜಾತಿಯವರನ್ನು ಕಾಪಾಡುವುದಿಲ್ಲ. ಇರೋದು 4 ದಿನ, ಅದರಲ್ಲಿ ಜಾತಿಗೀತಿ ಅಂತ ನೋಡಿ ಜೀವನವನ್ನು ಯಾಕೆ ಹಾಳು ಮಾಡಿಕೊಂಡಿರುತ್ತೀರಾ? ನೀವು ಕೀಳ್ಜಾತಿ ಅಂತ ನೋಡೋಕ್ಕೆ ಹೋದರೆ ನೀವು ಊಟ ಮಾಡೋಕ್ಕೆ ಆಗೋಲ್ಲ, ನೀರು ಕುಡಿಯುವುದಕ್ಕೆ ಆಗೋದಿಲ್ಲ, ಒಂದು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಹೇಳಬೇಕು ಅಂದರೆ ನೀವು ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅವರು ಎಲ್ಲ ಕಡೆ ವಾಸವಾಗುತ್ತಾರೆ. ಕೊನೆಗೆ ನಾವು ಸತ್ತರೆ ನಮ್ಮನ್ನು ಮಣ್ಣು ಮಾಡಬೇಕು ಅಂದ್ರೇನು ಕೀಳ್ಜಾತಿ ಅವರು ಬೇಕೇ ಬೇಕು. ಯಾಕಂದರೆ ಮಣ್ಣಿನ ಗುಂಡಿ ತೆಗೆಯಬೇಕು ಅಲ್ವಾ? ಅದು ಯಾರು ಮೇಲ್ಜಾತಿಯವರು ಮಾಡೋದಿಲ್ಲ. ಅದಕ್ಕೆ ನಾನು ಇಷ್ಟು ಹೇಳಿದ್ರೇನು ನೀವು ಕೇಳಲ್ಲ. ನಾನು ಹಾಗೆ ಕೀಳ್ಜಾತಿ ನೋಡ್ತೀನಿ ಅಂತ ಅಂದರೆ ನಿಮ್ಮಿಷ್ಟ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.